ಸೊ ಖಂಡಿತ ಎಲ್ಲರೂ ಕೂಡ ಆಶ್ಚರ್ಯ ಆಗಿರುತ್ತೆ, ಎಲ್ರಿಗೂ ಶಾಕ್ ಇದೊಂಥರ ವಿಚಾರ. ಈ ಪೋಸ್ಟರ್ ಮಾಡಿರೋ ಕಿಡಿಗೇಡಿಗಳಿಗೆ, ಈ ಏನು ವಿಕೃತ ಮನಸ್ಸುಗಳಿಗೆ ಇದರಿಂದ ಏನ್ ಸಿಗುತ್ತೆ? ಸೊ ನಿಮಗೆ ಇದು ಕ್ಲಾರಿಟಿ ಇಲ್ಲ. ಸೊ ಆ ಕಲಾವಿದ ಅಥವಾ ಆ ವ್ಯಕ್ತಿ ಇದಾರೋ ಇಲ್ವೋ, ಬದುಕಿದಾರೋ ಇಲ್ವೋ, ಇದೇ ನಿಮಗೆ ಕ್ಲಾರಿಟಿ ಇಲ್ಲ. ಮೈಂಡಲ್ಲಿ ಇದೆಯಾ, ಓ ಇವರು ಬೇಗ ಸತ್ತೋಗ್ಬಿಡ್ಲಿ ಅಥವಾ ಬೇಗ ಇವ್ರಿಗೆ ಹಿಂಗಾಗ್ಲಿ ಅಂತ ನಿಮ್ಗೆ ಏನಾರು ಅನಿಸ್ತಿದ್ಯಾ? ನಿಮಗೆ ಅಷ್ಟೊಂದು ವಿಕೃತ ಮನಸ್ಸಿದ್ಯಾ ಅಂತ? ಏನೇ ಆಗಲಿ ರೀ, ಹೌದು ಒಂದು ಮಾಹಿತಿ ಕೊಡಬೇಕಾ, ನೀವು ಕೊಡಬೇಕಾ, ಒಂದು ಪೋಸ್ಟರ್ ಹಾಕ್ಬೇಕಾ, ಶ್ರದ್ಧಾಂಜಲಿ ಪೋಸ್ಟರ್, ವಿಚಾರ ತಿಳ್ಕೊಳ್ಳಿ. ಅಂದ್ರೆ ಒಂದು ಸತ್ಯಾಸತ್ಯತೆನ ನೋಡ್ಕೊಳ್ಳಿ. ಕನ್ನಡದ ಖ್ಯಾತ ದೊಡ್ಡ ನಟರ ಜೊತೆ ಅವ್ರು ಯಾಕೆ ಮಾಡಿದಾರ್ರಿ? ವಿಕೃತ ಸಂತೋಷಕ್ಕೆ ಅವ್ರ ಫ್ಯಾಮಿಲಿ, ಅವರ ಹಿತೈಷಿಗಳು ಅಥವಾ ಒಂದು ಅಭಿಮಾನಿಗಳು, ಇವರಿಗೆಲ್ಲ ಯಾಕೆ ನೀವು ಒಂಥರ ಆಘಾತ ಕೊಡ್ತೀರಾ, ಶಾಕ್ ಕೊಡ್ತೀರಾ? ಏನು ಸಿಗುತ್ತೆ ನಿಮಗೆ? ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಇವತ್ತಿನ ವಿಚಾರ ಏನಂತಂದರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಾಟ್ಸಪ್ಪಲ್ಲಿ ಒಂದು ಪೋಸ್ಟರ್ ನೋಡಿದೆ. ಸೊ ಎಲ್ಲರೂ ಕೂಡ ನೋಡಿರ್ತೀರ. ಏನು ವಿಚಾರ ಅಂತಂದರೆ, ಕನ್ನಡದ ಖ್ಯಾತ ಹಿರಿಯ ನಟ ದೊಡ್ಡಣ್ಣ ಅವರ ವಿಚಾರ. ಸೊ ಖಂಡಿತ ಎಲ್ಲರೂ ಕೂಡ ಆಶ್ಚರ್ಯ ಆಗಿರುತ್ತೆ, ಎಲ್ರಿಗೂ ಶಾಕು ಇದೊಂಥರ ವಿಚಾರ. ಅಂದರೆ ಒಂದು ಪೋಸ್ಟರ್ ಬರುತ್ತೆ, ದೊಡ್ಡಣ್ಣ ಖ್ಯಾತ ನಟ ಕಲಾವಿದ, ಹಿರಿಯ ಕಲಾವಿದ ದೊಡ್ಡಣ್ಣ ಇನ್ನಿಲ್ಲ ಅಂತ ಒಂದು ಪೋಸ್ಟರ್ ಬರುತ್ತೆ, ಭಾವಪೂರ್ಣ ಶ್ರದ್ಧಾಂಜಲಿ ಅಂತ. ಸೊ ಯಾರು ಈ ಪೋಸ್ಟರ್ ಮಾಡಿರೋ ಪುಣ್ಯಾತ್ಮ, ಖಂಡಿತ ಅವರು ಯಾವ ಥರ ಮನಸ್ಥಿತಿ ಅಂತ ಗೊತ್ತಾಗ್ತಿದೆ. ಅಂದರೆ ದೊಡ್ಡಣ್ಣ ಅವರು ಆದ ತಕ್ಷಣ ಅವ್ರಿಗೆ ಸಾಕಷ್ಟು ಜನ ಯಾರೇ ಆಗಿರ್ಬೋದು, ಅವರು ಸಿನಿಮಾ ರಂಗದವ್ರು ಆಗಿರ್ಬೋದು, ಮಾಧ್ಯಮದವ್ರು ಆಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಈ ವಿಚಾರ ಪೋಸ್ಟ್ ನೋಡಿದ ತಕ್ಷಣ ಕರೆ ಮಾಡಿದ್ದಾರೆ. ಸೊ ಬೆಳಗ್ಗೆಯಿಂದ ಅವರು ಇದನ್ನ ಉತ್ತರ ಕೊಡೋಕ್ಕೆ ಅವರಿಗೆ ಪಾಪ ತುಂಬ ಕಷ್ಟ ಆಗ್ತಿದೆ. ಅಂದರೆ ಅಷ್ಟು ಕರೆಗಳು, ಅಷ್ಟು ವಿಚಾರಣೆ. ಪಾಪ ಹಿರಿಯ ನಟ ಇನ್ನಿಲ್ಲ ಅಂದ ತಕ್ಷಣ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ. ಸೊ ಎಲ್ಲರೂ ಕೂಡ ವಿಚಾರಿಸ್ತಾರೆ. ಅದಕ್ಕೆ ಅವರು ಒಂದು ವಿಡಿಯೋ ಕೂಡ ಮಾಡಾಕಿದ್ರು. ಯಾವುದೇ ಕಾರಣಕ್ಕೂ ತಲೆ ಕೊಡಿಸ್ಕೋಬೇಡಿ, ಎಲ್ಲ ನಮ್ಮ ಕನ್ನಡದ ಕಲಾಭಿಮಾನಿಗಳು, ನಾನು ಆರೋಗ್ಯವಾಗಿದ್ದೀನಿ, ಆರಾಮಾಗಿದ್ದೀನಿ, ಮನೇಲಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಈಗ ವಿಚಾರ ಏನಂತಂದರೆ, ಈ ಪೋಸ್ಟ್ರು ಮಾಡಿರೋ ಕಿಡಿಗೇಡಿಗಳಿಗೆ, ಈ ಏನು ವಿಕೃತ ಮನಸ್ಸುಗಳಿಗೆ ಇದರಿಂದ ಏನು ಸಿಗುತ್ತೆ? ಒಂದು ಆಯಿತು, ಅಕಸ್ಮಾತ್ ಯಾರ ಕಲಾವಿದ ಆಗಲಿದ್ರೆ ಅಥವಾ ನಮ್ಮನ್ನು ಬಿಟ್ಟು ಹೋಗಿದ್ರೆ ನೀವು ಪೋಸ್ಟ್ರು ಮಾಡಿ ಹಾಕೋದ್ರಲ್ಲಿ ಕರೆಕ್ಟ್, ಖಂಡಿತ ಅದರಲ್ಲಿ ಯಾವುದೇ ತಪ್ಪಿಲ್ಲ, ಒಂದು ವಿಚಾರ ಮುಟ್ಸೋ ಥರ ಇರುತ್ತೆ. ಬಟ್ಟು ನಿಮಗೆ ಇದು ಕ್ಲಾರಿಟಿ ಇಲ್ಲ. ಸೊ ಆ ಕಲಾವಿದ ಅಥವಾ ಆ ವ್ಯಕ್ತಿ ಇದಾರೋ ಇಲ್ವೋ, ಬದುಕಿದಾರೋ ಇಲ್ವೋ, ಇದೇ ನಿಮಗೆ ಕ್ಲಾರಿಟಿ ಇಲ್ಲ. ಸುಮ್ಮನೆ ನಿಮ್ಮ ಏನು ಹೇಳ್ತಾರೆ, ಅದು ನಿಮ್ಮ ವಿಕೃತ ಮನಸ್ಸಿಗೆ, ನಿಮ್ಮ ಶೋಕಿಗೆ, ನಿಮ್ಮ ಒಂದು ಕಂಟೆಂಟ್ಗೆ, ನಿಮ್ಮ ಒಂದು ಅಕೌಂಟನ್ನು ಗಮನ ಸೆಳೆದಕ್ಕೆ ಎಲ್ಲ ನನ್ನೇ ನೋಡಿ ಅಥವಾ ನಮ್ಮ ಅಕೌಂಟನ್ನು ಫಾಲೋ ಮಾಡಿ ಅನ್ನೋದಕ್ಕೆ ಈ ಥರ ಯಾಕೆ ನೀವು ಫೇಕ್ ನ್ಯೂಸನ್ನು ಹರಡಿಸ್ತೀರಾ? ಅದು ಕೂಡ ದೊಡ್ಡಣ್ಣ ಕೂಡ ಹೇಳಿದ್ದಾರೆ. ಸೊ ನಾನು ಈ ಥರ ವಿಕೃತ ಮನಸ್ಸುಗಳನ್ನು ಸುಮ್ಮನೆ ಬಿಡಲ್ಲ, ಶಿಕ್ಷೆ ಕೊಡಿಸ್ಬೇಕು, ಅವರಿಗೆ ದಂಡಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಹೌದು, ಇದು ಏನು ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಲ ಆಗಿದೆ, ದೊಡ್ಡ ಕಲಾವಿದರಿಗಾಗಿದೆ ಈ ಥರ. ಏನು ಹೇಳ್ತಾರೆ, ಸುಮ್ಮನೆ ಅವರು ಸ್ವಲ್ಪ ಏನಾದರೂ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗ್ಬಿಟ್ರೆ ಸಾಕು, ಅವರಿಲ್ಲ, ಆಲ್ರೆಡಿ ಅವರು ಡೆತ್ ಆಗಿದ್ದಾರೆ ಅನ್ನೋ ಥರ ಎಲ್ಲರೂ ಪೋಸ್ಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಇಷ್ಟು ಅರ್ಜೆಂಟ್ ಯಾಕೆ? ಅಥವಾ ನಿಮಗೇನಾರು ಹಂಗೆ ಮೈಂಡಲ್ಲಿ ಇದೆಯಾ, ಓ ಇವರು ಬೇಗ ಸತ್ತೋಗ್ಬಿಡ್ಲಿ ಅಥವಾ ಬೇಗ ಇವ್ರಿಗೆ ಹಿಂಗಾಗಲಿ ಅಂತ ನಿಮ್ಗೆ ಏನಾರು ಅನಿಸ್ತಿದ್ಯಾ? ನಿಮಗೆ ಅಷ್ಟೊಂದು ವಿಕೃತ ಮನಸ್ಸಿದೆಯಾ ಅಂತ? ಏನೇ ಆಗಲಿ ರೀ, ಹೌದು ಒಂದು ಮಾಹಿತಿ ಕೊಡಬೇಕಾ, ನೀವು ಕೊಡಬೇಕಾ, ಒಂದು ಪೋಸ್ಟರ್ ಹಾಕ್ಬೇಕಾ, ಶ್ರದ್ಧಾಂಜಲಿ ಪೋಸ್ಟರ್, ವಿಚಾರ ತಿಳ್ಕೊಳ್ಳಿ. ಅಂದರೆ ಒಂದು ಸತ್ಯಾಸತ್ಯತೆನ ನೋಡ್ಕೊಳ್ಳಿ. ಹೌದು ಈ ಥರ ಇದೆಯಾ, ಕರೆಕ್ಟ್ ಈ ಥರ ಆಗಿದೆ, ಆವಾಗ ನೀವು ಪೋಸ್ಟರ್ ಮಾಡಿ ಎಲ್ರಿಗೂ ಮಾಹಿತಿ ಕೊಡೋದಕ್ಕೆ ಕರೆಕ್ಟ್, ಅದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಶ್ರದ್ಧಾಂಜಲಿ ಪೋಸ್ಟರ್ ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಮಗೆ ಇನ್ನೂ ಗೊತ್ತಿರಲ್ಲ ಕ್ಲಾರಿಟಿ, ನಿಮಗೆ ಏನಾಗಿದೆ ಅಂತ ಗೊತ್ತಿಲ್ಲ. ದೊಡ್ಡಣ್ಣ ಇನ್ನು ಬೆಳಿಗ್ಗೆ ಅವ್ರು ಎದ್ಬಿಟ್ಟು ಇನ್ನು ಮುಖನೇ ತೊಳೆದಿರಲ್ಲ ಅಂತ ನೀವು ಆಲ್ರೆಡಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕ್ಬಿಟ್ಟಿದ್ದೀರ. ಇನ್ನು ಏನು ಹೇಳಬೇಕು ನಿಮ್ಮಂಥವ್ರಿಗೆ? ದೊಡ್ಡಣ್ಣವ್ರ ಸ್ಟೈಲಲ್ಲಿ ಕ್ಯಾಕ್ರಶ್ ಉಗಿಬೇಕಷ್ಟೇ, ನಿಮಗೆ ಇನ್ನೇನು ಅದು ಬಿಟ್ಟು ಬೇರೆ ಯಾವುದಿಲ್ಲ. ನಿಮಗೆ ಏನು ಸಿಗುತ್ತೆ? ಫಸ್ಟ್ ಆಫ್ ಆಲ್ ಈ ಥರ ಮಾಡೋದ್ರಿಂದ ನಿಮಗೆ ಏನು ಸಿಗುತ್ತೆ? ನಿಮಗೆ ಒಂಥರ ಖುಷಿ ಆಗ್ಬೋದಷ್ಟೇ, ನಿಮ್ಮಂಥ ವಿಕೃತ ಮನಸ್ಸುಗಳಿಗೆ ಖುಷಿ ಆಗ್ಬೋದಷ್ಟೇ. ಎಷ್ಟೋ ಜನ ಕಲಾವಿದರಿಗೆ, ಹಿರಿಯ ಕಲಾವಿದರು, ದೊಡ್ಡಣ್ಣವರಿಗೆ 76 ವರ್ಷ, 800ಕ್ಕೂ ಅಧಿಕ ಸಿನಿಮಾಗಳನ್ನು, ಅಂದರೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಫಿಲ್ಮ್ ಫೇರ್ ಅವಾರ್ಡ್, ಬೇರೆ ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ ಸಾಕಷ್ಟು ಅವಾರ್ಡ್ಗಳು ಅವರಿಗೆ ಬಂದಿದೆ. ಕನ್ನಡದ ಖ್ಯಾತ ದೊಡ್ಡ ನಟರ ಜೊತೆ ಅವರು ಆ್ಯಕ್ಟ್ ಮಾಡಿದ್ದಾರೆ ರೀ. ವಿಷ್ಣುವರ್ ಸರ್ ಆಗಿರ್ಬೋದು, ಅಂಬಿ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಸಾಕಷ್ಟು ನೀವು ಹಳೇ ಹಿರಿಯ ನಟರಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಸ್ಟಾರ್ಗಳ ಜೊತೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಂಥ ಕಲಾವಿದನ ಬಗ್ಗೆ ನೀವು ಈ ಥರ ಮಾಡೋದು ಎಷ್ಟು ಸರಿ? ಅಥವಾ ನಿಮಗೆ ಪಕ್ಕಾ ಕ್ಲಾರಿಟಿ ಇದ್ದರೆ ಮಾಡಿದರೆ ಖಂಡಿತ ಅದು ತಪ್ಪಲ್ಲ. ಹೌದು ಈ ಥರ ಆಗಿದೆ, ಒಂದು ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿದ್ದಾರೆ, ಮಾಹಿತಿ ಹಂಚಿದ್ದಾರೆ, ಕರೆಕ್ಟ್, ಓಕೆ. ನಿಮಗೆ ಕ್ಲಾರಿಟಿ ಇಲ್ಲ, ನಿಮಗೆ ಗೊತ್ತಿಲ್ಲ. ಸೊ ಏನೋ ಫೇಕ್ ಹಾಕ್ಬಿಡೋದು, ಏನೋ ಯಾವುದು ಕಂಟೆಂಟ್ ಇಲ್ಲ, ಏನು ಮಾಡೋದು, ಏನಾದರೂ ಒಂದು ಫೇಕ್ ಹಾಕ್ಬಿಡೋದು, ಎಲ್ಲರೂ ಒಂಥರ ಇಡೀ ಇದೇ ಶಾಕ್ ಆಗೋ ಥರ ಮಾಡೋದು ರೀ. ಈ ಥರ ವಿಕೃತ ನಿಮಗೆ ಮೆಂಟಾಲಿಟಿ ಇದ್ದರೆ ಅದನ್ನೇ ಬೇರೆದ್ರಲ್ಲಿ ಉಪಯೋಗಿಸ್ಕೊಳ್ಳಿ.
ಬೇರೆ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಈ ಥರ ಯಾಕೆ ನೀವು ಬೇಡದಿರೋ ವಿಚಾರ ಅಂದರೆ ಈ ಥರ ಆಗದೇ ಇರೋ ವಿಚಾರಕ್ಕೆ ಮಾಡಿಬಿಟ್ಟು ಕೆಲವರಿಗೆ ಯಾಕೆ ಸುಮ್ಮನೆ ತೊಂದರೆ ಮಾಡ್ತೀರಾ? ನೋಡಿ, ಅವ್ರಿಗೆ ಬೆಳಗ್ಗೆಯಿಂದ ಅವ್ರು ಎದ್ಬಿಟ್ಟು ಪಾಪ ತಿಂಡಿ ತಿಂದಿರ್ತಾರೋ, ಮುಖ ಹೇಳಿದ್ರು, ವಿಡಿಯೋದಲ್ಲಿ ಹೇಳಿದ್ರು ದೊಡ್ಡಣ್ಣ, ನಾನು ಇನ್ನೂ ಮುಖನೇ ತೊಳೆದಿಲ್ಲ, ಅಷ್ಟು ಫೋನ್ ಕರೆಗಳು, ಹಿತೈಷಿಗಳಾಗಿರ್ಬೋದು, ಸ್ಯಾಂಡಲ್ವುಡ್ ಕಲಾವಿದರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಕರೆ ಮಾಡ್ತೀರಾ, ನಾನು ಎಲ್ರಿಗೂ ಆನ್ಸರ್ ಮಾಡ್ತೇನೆ, ನಾನು ಇನ್ನೂ ಮುಖನೇ ತೊಳೆದಿಲ್ಲ ಅಂತ ಹೇಳ್ತೀರಾ. ಸೊ ಅಷ್ಟು ನೀವು ಸಮಸ್ಯೆ ಮಾಡಿದ್ರೆ ಅದೊಂದು ಕಡೆ ಆದರೆ ಅವರ ಮನೆಯವರಿಗೆ, ಮಕ್ಕಳಿಗೆ, ಹೆಂಡತಿಗೆ, ಈ ಎಲ್ರಿಗೂ ಅವ್ರು ಎಷ್ಟು ಕುಟುಂಬದವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿರುತ್ತೆ ಹೇಳಿ. ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ ಅವರಿಗೆ, ಯಾವುದೋ ಒಂದು ಕೆಲಸ ಮಾಡಬೇಕಿರುತ್ತೆ, ಬೆಳಿಗ್ಗೆ ಎದ್ದು ಏನೋ ಒಂದು ಅದೊಂದು ಮೂಡ್ ಇರುತ್ತೆ. ಸೊ ನೀವಿದ್ದು ಈ ಥರ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ? ನಿಮಗೇನಾದ್ರು ದುಡ್ಡು ಸಿಗುತ್ತಾ ರೀ? ದುಡ್ಡು ಮಾಡೋಕ್ಕೆ ಬೇರೆ ಬೇರೆ ಇದಿದ್ರೆ ಕೆಲಸ, ಇದೇ ನಿಮ್ಮದು ಟ್ಯಾಲೆಂಟನ್ನ, ಇದೇ ನಿಮ್ಮ ಏನು ಹೇಳ್ತಾರೆ ಅದನ್ನು ಮನಸ್ಸನ್ನು ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ, ಅಲ್ಲೂ ದುಡ್ಡು ಮಾಡ್ಬೋದು. ಈ ಥರ ಮಾಡಿ ಏನು ಸಿಗುತ್ತೆ ನಿಮಗೆ? ಬರೀ ದೊಡ್ಡಣ್ಣ ಅವ್ರದ್ದೇ ಅಂತಲ್ಲ, ನೀವು ಸಾಕಷ್ಟು ನೋಡಿ ನ್ಯೂಸ್ ನೋಡೇ ಇರ್ತೀರ, ಆ ಕಲಾವಿದ ಇಲ್ಲ ಇನ್ನಿಲ್ಲ, ಈ ಕಲಾವಿದ ಇನ್ನಿಲ್ಲ ಅಂತ ಸುಮ್ಮನೆ ಫೇಕ್ ಮಾಡೋದು. ಆಲ್ರೆಡಿ ಸ್ಯಾಂಡಲ್ವುಡ್ಡು ಎಂತೆಂಥ ಒಳ್ಳೊಳ್ಳೆ ಕಲಾವಿದ್ರನ್ನ ಕಳ್ಕೊಂಡು ಆಲ್ರೆಡಿ ಸಂಕಷ್ಟದಲ್ಲಿದೆ. ನೀವು ರೀಸೆಂಟಾಗಿ ಆಗಿರ್ಬೋದು ಎಂತೆಂಥ ಯುವ ಕಲಾವಿದರು ಅಂದರೆ 40-50 ವರ್ಷದಲ್ಲೇ ಡೆತ್ ಆಗಿದ್ದಾರೆ ಅಚಾನಕ್ಕಾಗಿ. ಸೊ ಸ್ಯಾಂಡಲ್ವುಡಲ್ಲಿ ಈ ಥರ ಒಂದು ಸಂಕಷ್ಟ ನೋವಲ್ಲಿ ಇರಬೇಕಾದ್ರೆ ನೀವು ಯಾಕೆ ಈ ಥರ ಫೇಕ್ ನ್ಯೂಸ್ ಮಾಡ್ತೀರಾ? ನಿಮಗೇನು ಸಿಗುತ್ತೆ? ಖಂಡಿತ ನನಗೇನು ಅನಿಸುತ್ತೆ ಅಂದರೆ, ಈ ಥರ ಇದು ನಾವು ಒಂದ್ಸಲ ಹೇಳ್ಬಿಡೋದು, ವಾರ್ನಿಂಗ್ ಕೊಡೋದು, ಅಥವಾ ಉಗಿ ಬೈಯೋದು, ಈ ಥರ ಮಾಡೋದ್ರಿಂದ ಯಾವ್ದು ಇವ್ರು ಮಾತ್ರ ಇವರ ಒಂದು ಏನು ಹೇಳ್ತಾರೆ ಚಾಳಿನ ಬಿಡಲ್ಲ. ಇದಕ್ಕೆ ಖಂಡಿತ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಬೇಕು. ಯಾರು ಈ ಫೇಕ್ ಪೋಸ್ಟ್ ಮಾಡ್ತಾರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೈಬರ್ ಅವರು ಕರೆಕ್ಟಾಗಿ ಅವರು ತನಿಖೆ ಮಾಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಸೊ ಇವರಿಗೆ ನೆಕ್ಸ್ಟು ಈ ಥರ ಮಾಡೋದಿರಲಿ, ಆ ಥರ ತಾಟ್ಸೇ ಬರಬಾರ್ದು, ಆ ಥರ ಅವರಿಗೆ ಒಂದು ಪನಿಷ್ಮೆಂಟ್ ಆಗಬೇಕು. ಖಂಡಿತ ನನ್ನ ಪ್ರಕಾರ ದೊಡ್ಡಣ್ಣವ್ರು ಇದು ಲೀಗಲಿ ಮೂವ್ ಆಗ್ತಾರೆ ಅನ್ಸುತ್ತೆ. ಅವರೇ ಹೇಳಿದ್ರು, ನಾನು ಇಂಥ ಮಾಡೋರಿಗೆ ಶಿಕ್ಷೆ ಮಾಡಬೇಕು, ದಂಡಿಸ್ಬೇಕು ಅಂತೇಳಿ. ಸೊ ಖಂಡಿತ ಅವ್ರು ಮೂವ್ ಆಗೇ ಆಗ್ತಾರೆ ಲೀಗಲಿ. ಸೊ ನಿಮಗೆ ಮಾಡಿದಾಗ ಅವಾಗ ಗೊತ್ತಾಗುತ್ತೆ. ಅವಾಗ ಹೋಗ್ಬಿಟ್ಟು ದೊಡ್ಡಣ್ಣ ಸಾರಿ ಸರ್ ಇನ್ಮೇಲೆ ಈ ಥರ ಮಾಡಲ್ಲ ಅಂತ ನೀವು ಕ್ಷಮೆ ಕೇಳೋದಕ್ಕಿಂತ ಈಗಲೇ ನೀವು ಅರ್ಥಕೊಳ್ಳೋದು ಒಳ್ಳೇದಲ್ವಾ? ಯಾಕೆ ಈ ಥರ ಮಾಡ್ತೀರಾ? ಈ ಥರ ಮಾಡೋದಕ್ಕೆ ನಿಮಗೆ ಒಳ್ಳೆ ಮಾತಲ್ಲಿ ಯಾವುದೂ ಕೂಡ ಅರ್ಥ ಆಗಲ್ಲ. ಸೊ ಪನಿಷ್ಮೆಂಟಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ನೆಕ್ಸ್ಟ್ ನಾಳೆ ಇವ್ರು ಹಿಂಗೆ ಬಿಟ್ಟರೆ ನೆಕ್ಸ್ಟ್ ನಾಳೆ ಇನ್ನಾದ ಕಲಾವಿದು ಆರಾಮಾಗಿರ್ತಾರೆ, ಅವ್ರನ್ನ ಡೆತ್ ಅಂತ ಹಾಕ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ರೀ, ಒಂದು ನಿಮ್ಮ ಒಂದು ಏನು ಹೇಳ್ತಾರೆ ಅದೊಂಥರ ವಿಕೃತ ಸಂತೋಷಕ್ಕೆ ಅವ್ರ ಫ್ಯಾಮಿಲಿ, ಅವರ ಹಿತೈಷಿಗಳು ಅಥವಾ ಒಂದು ಅಭಿಮಾನಿಗಳು, ಇವರಿಗೆಲ್ಲ ಯಾಕೆ ನೀವು ಒಂಥರ ಆಘಾತ ಕೊಡ್ತೀರಾ, ಶಾಕ್ ಕೊಡ್ತೀರಾ? ಏನು ಸಿಗುತ್ತೆ ನಿಮಗೆ ಅಲ್ವಾ? ಸೊ ಇಲ್ಲೇ ತಗೊಳ್ಳಿ ನಿಮಗೆ ಎಕ್ಸಾಂಪಲ್ಲು. ಮನೆಯಲ್ಲಿ ಆರಾಮಾಗಿ ಬೆಳಿಗ್ಗೆ ಎದ್ಬಿಟ್ಟು ಟಿ ವಿ ನೋಡ್ತಾ ಆರಾಮಾಗಿ ಕೂತಿರೋಂಥ ದೊಡ್ಡಣ್ಣವರಿಗೆ ನೀವು ಈ ಥರ ಮಾಡಿದ್ದೀರಾ ಅಂದರೆ, ಹೌದು ದೊಡ್ಡಣ್ಣವರಿಗೆ ಸ್ವಲ್ಪ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಏನೋ ಅವರಿಗೆ ಸೊಂಟ ಏನೋ ಇದಾಗ್ಬಿಟ್ಟು ಜಾರಿ ಬಿದ್ದು ಸ್ವಲ್ಪ ಸೊಂಟ ಏಟಾಯಿತು, ವೀಲ್ ಚೇರ್ ಕೂಡ ಬರ್ತಾಯಿದ್ರು. ಓಕೆ, ಅದು ಅವ್ರಿಗೆ ಆರೋಗ್ಯವಾಗಿ ಹುಷಾರಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸೊ ನೀವು ಅದನ್ನ ಅವಾಗಲೂ ಕೂಡ ಅದೇ ಮಾಡಿದ್ರು ಕೆಲವು ಕಿಡಿಗೇಡಿಗಳು. ಏನು ಹೇಳಿದ್ರೆ, ದೊಡ್ಡಣ್ಣವ್ರಿಗೆ ಏನೋ ಆಗ್ಬಿಟ್ಟಿದೆ, ದೊಡ್ಡಣ್ಣವ್ರಿಗೆ ಆ ಥರ ಈ ಥರ ಅಂತೇಳಿ ಅವಾಗಲೂ ಕೂಡ ಈ ಥರ ಸುಳ್ಳು ಸುದ್ದಿ ಹೇಳ್ತಾರೆ, ಅವರಿಲ್ಲ ಇನ್ನಿಲ್ಲ ಅನ್ನೋ ಥರ ವದಂತಿನ ಹಬ್ಸಿದ್ರು. ತಿರ್ಗಾ ಇವಾಗ ಮತ್ತೆ ಸುಮ್ಮನೆ ಏನೂ ಇಲ್ಲ ಟಾಪಿಕ್ ಅನ್ನೋ ಥರ ಇವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ಇದ್ರ ಬಗ್ಗೆ ದೊಡ್ಡಣ್ಣವರು ಲೀಗಲಿ ಹೋದ್ರೂ ಕೂಡ ಹೋಗದೇ ಇದ್ರೂ ಕೂಡ ಸಂಬಂಧಪಟ್ಟ ಏನು ಹೇಳ್ತಾರೆ ಸೈಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಥವ್ರ ಮೇಲೆ ಕಣ್ಣಿಟ್ಟಿರಬೇಕು. ಯಾವುದೇ ಕಾರಣಕ್ಕೆ ಈ ಥರ ಫೇಕ್ ನ್ಯೂಸ ಹಬ್ಬಿಸ್ಬಾರ್ದು. ಅಂಥವ್ರ ಮೇಲೆ ಕರೆಕ್ಟಾಗಿ ಕಠಿಣ ಕ್ರಮ ಕೈಗೊಂಡ್ರೆ ನೆಕ್ಸ್ಟ್ ಟೈಮ್ ಅವ್ರು ಮಾಡೋಕ್ಕೆ ಈ ಥರ ಯೋಚನೆ ಮಾಡ್ತಾರೆ, ನಮಗೆ ಇದು ಬೇಡಪ್ಪ, ಈ ಸವಾಸನೆ ಬೇಡ ಯಾಕೆ ಅಂತ. ಸೊ ಆ ಥರ ಮಾಡಬೇಕು. ಸೊ ಇದರಲ್ಲಿ ಏನಂತಂದರೆ ಒಂದು ಆಲ್ಮೋಸ್ಟ್ ನಿಮಗೆ ಸ್ಯಾಂಡಲ್ವುಡ್ ಅಂದರೆ ಈಗ ಕಲಾವಿದರದಲ್ಲೇ ಈ ಥರ ಕಲಾವಿದರುಗಳಿಗೆ ಅದರಲ್ಲೂ ಕೂಡ ಖ್ಯಾತ ಹಿರಿಯ ಅಥವಾ ಎಲ್ಲ ಏನು ನೇಮು ಫೇಮ್ ಇರುತ್ತೆ ಅಂಥ ಕಲಾವಿದರಿಗೆ ಈ ಥರ ಫೇಕ್ ಅನಿಸುತ್ತೆ. ಅವ್ರು ಜಸ್ಟ್ ಆಸ್ಪತ್ರೆಗೆ ಹೋಗಂಗಿಲ್ಲ, ಆಸ್ಪತ್ರೆಗೆ ಅವ್ರೇನೋ ಯಾರೋ ನೋಡೋದಿರುತ್ತಿಲ್ಲ, ಅವ್ರದ್ದೇನೋ ಪರ್ಸ್ನಲ್ ಚೆಕಪ್ ಇರುತ್ತೆ, ಏನೋ ಒಂದಿರುತ್ತೆ, ಅದಕ್ಕೆ ಆಸ್ಪತ್ರೆಗೆ ಹೋಗಿರ್ತಾರೆ. ಸೊ ಅಷ್ಟೇ ಸುದ್ದಿ ಇವರಿಗೆ ಗೊತ್ತಾದರೆ ಸಾಕು, ಮುಗೀತು ಕತೆ, ಬಂದ್ಬಿಡುತ್ತೆ ಪೋಸ್ಟರ್ಸ್, ಇನ್ನಿಲ್ಲ ವಿಧಿವಶ ರೀ. ನಿಮಗೆ ಫಸ್ಟು ಕ್ಲಾರಿಟಿ ತಿಳ್ಕೊಂಡು ಹಾಕ್ರಿ. ಯಾಕೆ ಅಕಸ್ಮಾತ್ ಹಂಗೇನಾರು ಆಗಿತ್ತಾ, ಓಕೆ ನಿಮಗೆ ಪಕ್ಕ ಮಾಹಿತಿ ಗೊತ್ತಿದೆ ಅವಾಗ ಹಾಕ್ರಿ. ಅವಾಗ ಏನಾಗುತ್ತೆ, ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅದೇ ನೀವು ಶ್ರದ್ಧಾಂಜಲಿ ಹಾಕೋದು ಓಕೆ ಒಳ್ಳೇದು. ನಿಮಗೆ ಗೊತ್ತಿರಲ್ಲ ಏನೋ ಸುಮ್ಮನೆ ಯಾರೋ ಹಾಕ್ಬಿಡೋದು, ದೊಡ್ಡಣ್ಣ ಹಾಸ್ಪಿಟ್ಲಿಗೆ ಹೋದ್ರೂ ಸಾಕು, ಇಲ್ಲ ಮುಗೀತು ಅವ್ರ ಕತೆ ಅನ್ನೋ ಥರ ಹಾಕೋದು, ಇನ್ಯಾರ ಕಲಾವಿದ ಹೋದ್ರೆ ಸಾಕು ಹಂಗೆ ಹಾಕೋದು. ಈ ಥರ ಮಾಡಿನೇ ನೀವು ಒಂಥರ ಅದೇನಾಗಿದೆ ಅಂದರೆ ಸ್ಯಾಂಡಲ್ವುಡ್ಗೆ ಒಂಥರ ಇವಾಗ ಹಂಗೆ ಆಗ್ಬಿಟ್ಟಿದೆ. ಸೊ ಇದು ಈ ಥರ ಒಂದು ವಿಕೃತ ಮನಸ್ಸನ್ನು ಫಸ್ಟು ಬಿಡಿ. ಸೊ ಸದ್ಯ ದೊಡ್ಡಣ್ಣವರು ಯಾವುದೇ ರೀತಿಯ ಇದೊಂದು ಅನಾರೋಗ್ಯ ಯಾವುದೇ ಇಲ್ಲ ಅಂದರೆ ಈ ಸುಳ್ಳು ಸುದ್ದಿಯಿಂದ ಯಾರು ಅಭಿಮಾನಿಗಳಾಗಿರ್ಬೋದು, ಎಲ್ಲ ಸ್ಯಾಂಡಲ್ವುಡ್ ಆಗಿರ್ಬೋದು, ಯಾರು ಕೂಡ ಶಾಕ್ ಆಗಬೇಡಿ, ನಾನು ಆರಾಮಾಗಿದ್ದೀನಿ ಅಂತ ಒಂದು ವಿಡಿಯೋ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಇದು ಒಳ್ಳೇದು. ಸೊ ಇಲ್ಲಾಂದಿದ್ರೆ ಇದನ್ನು ತಿರ್ಗಾ ಮತ್ತೆ ಅವ್ರೇನು ದೊಡ್ಡಣ್ಣವ್ರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ ಅಥವಾ ಏನು ವಿಡಿಯೋ ಮಾಡಿಲ್ಲ ಅಂದರೆ ತಿರ್ಗಾ ಇದನ್ನು ಮತ್ತೆ ಸಂಜೆ ಇನ್ನೂ 2 ದಿನ ಇದನ್ನೇ ಮಾಡಿಬಿಟ್ಟಿರೋರು ಈ ಕಿಡಿಗೇಡಿಗಳು. ಸೈಬರ್ ಅವರು ಖಂಡಿತ ಇದ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಇದು ಇಲ್ಲಿಗೆ ಬಿಡಬಾರ್ದು, ಇಂಥ ಕಿಡಿಗೇಡಿಗಳಿಗೆ ಕಾನೂನಿನ ತಕ್ಕ ಪಾಠ ಕಳಿಸ್ಬೇಕು. ಸೊ ನೋಡೋಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.